ನನ್ನ ಹೆಸರು ಕೋಲಾಚಲಂ ವೆಂಕಟ್ ಅಂತ. ಇವತ್ತು ಕುಟುಂಬದ ಸ್ನೇಹಿತರಾದಂಥ ಪ್ರದೀಪ್ ಪುಂಡೇಕರ್ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಬಳ್ಳಾರಿಯ ರಾಯಲ್ ಸರ್ಕಲ್ ಕ್ಲಾಕ್ ಟವರ್ ಹತ್ರ ಆಯೋಜಿಸಿದ್ದಾರೆ. ಬಹಳಷ್ಟು ಜನಕ್ಕೆ ಇದನ್ನು ಒಂದು ಅಮ್ಯೂಸ್ಮೆಂಟ್ ಅಥವಾ ಅಟ್ರಾಕ್ಷನ್ ಥರ ಅಂತ ಅನ್ಕೊತಾರೆ ಬಳ್ಳಾರಿ ಕ್ಲಾಕ್ ಟವರನ್ನು. ಆದರೆ ಇದಕ್ಕೆ ಆದಂಥ ಒಂದು ಚರಿತ್ರೆ ಇದೆ. ಇದು ಬಳ್ಳಾರಿಯ ಒಂದು ಸ್ವತಂತ್ರ ಹೋರಾಟದ ಚರಿತ್ರೆಯಲ್ಲಿ ಇದು ಬಹಳ ಪವಿತ್ರವಾದಂಥ ಜಾಗ. ಇದು ಕ್ಲಾಕ್ ಟವರ್ ಅವಾಗೇನು ಫಸ್ಟ್ ಕ್ಲಾಕ್ ಟವರ್ ಬಂದು 1840 ಬ್ರಿಟಿಷರು ಕಟ್ಟಿದಂಥ ಕ್ಲಾಕ್ ಟವರ್. ಸೊ ಇಟ್ ವಾಸ್ ಅಬೌಟ್ ದ ಸೈಜ್ ಆಫ್ ಎ ಹ್ಯೂಮನ್ ಮೇಡ್ ಅಪ್ ಆಫ್ ಕ್ಯಾಸ್ಟ್ ಐರನ್. 1840 ಅದನ್ನು ಫಸ್ಟು ಇಲ್ಲಿ ಕಟ್ತಾರೆ. ಅದಕ್ಕೆ 2 ಫೇಸಸ್ ಇರುತ್ತೆ. ಸೊ ಒನ್ ಫೇಸ್ ವಿಲ್ ಶೋ ಇಂಡಿಯನ್ ಟೈಮ್, ದ ಅದರ್ ಫೇಸ್ ಶೋಸ್ ಲಂಡನ್ ಟೈಮ್. ಸೊ ಅದು ಸುಮಾರು ಒಂದು 90 ವರ್ಷಗಳ ಕಾಲ ಇರುತ್ತೆ. ಆ ನಂತರ 1930ನೇ ಇಸ್ವಿಯಲ್ಲಿ ಕೋಲಾಚಲಂ ರಾಮಚಂದರ್ ಅವರು ಇಲ್ಲಿ ಒಂದು ಬಾನ್ಫೈರ್ ಮೂಮೆಂಟನ್ನು ಆಯೋಜಿಸ್ತಾರೆ. ಸೊ ಇವ್ರು ಹೇಳ್ದಂಗೆ ಆ ಮೂಮೆಂಟಲ್ಲಿ ಎಲ್ಲ ಮೇಡ್ ಇನ್ ಲಂಡನ್ ಸೂಟ್ಸನ್ನು ಎಲ್ಲದನ್ನು ಇಲ್ಲಿ ಫೈರ್ ಮಾಡಿ ಒಂದು ಸ್ವದೇಶಿಯ ವಸ್ತುಗಳನ್ನು ಅದನ್ನು ಸ್ವದೇಶಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಂತ ಒಂದು ಮೋಟಿವೇಶನ್ಗೋಸ್ಕರ ಅದನ್ನು ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಅವರನ್ನು ಪ್ರೇರಣೆಯಾಗಿ ತೊಗೊಂಡು ಬಳ್ಳಾರಿಯಲ್ಲಿದ್ದಂಥ ಅನೇಕ ಜನರು, ಲಾಯರ್ಗಳು, ಹಾಗೆ ಆ ಕಾಲದ ಮರ್ಚೆಂಟ್ಸು, ಸೊ ಎಲ್ಲರೂ ಇಲ್ಲಿ ದ ಗ್ಯಾದರ್ ಇನ್ ಹ್ಯೂಜ್ ನಂಬರ್ಸ್ ಬಂದು ಇಲ್ಲಿ ಬಾನ್ಫೈರ್ ಮೂಮೆಂಟಲ್ಲಿ ಪಾಲ್ಗೊಂಡ ನಂತರ ಅಲ್ಲಿ ಆ ಒಂದು ಗಲಭೆಯಲ್ಲಿ ಇಲ್ಲಿದ್ದಂಥ ಕ್ಲಾಕ್ ಟವರನ್ನು ಅವರು ಡೆಮಾಲಿಷ್ ಮಾಡ್ತಾರೆ. ಆ ಗುಂಪಿಂದ ಡೆಮಾಲಿಷ್ ಆಗುತ್ತೆ. ಬಾನ್ಫೈರ್ ಮೂಮೆಂಟಿನ ಉದ್ದೇಶ ಕ್ಲಾಕ್ ಟವರನ್ನು ಡೆಮಾಲಿಷ್ ಮಾಡೋದು ಆಗಿರೋದಿಲ್ಲ, ಬಟ್ ಆ ಗಲಾಟೆಯಿಂದ ಆ ರೀತಿಯಲ್ಲಿ ಅದಾಗುತ್ತೆ. ನಂತರ 1960ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಸ್ವತಂತ್ರ ಪೂರ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಇಲ್ಲೊಂದು ಕ್ಲಾಕ್ ಟವರನ್ನು ನಿರ್ಮಾಣ ಮಾಡ್ತಾರೆ. ಅದು ನಮ್ಗೆ ಗೊತ್ತಿದ್ದಂಗೆ 2008ರಲ್ಲಿ ಅದನ್ನು ತೆರವುಗೊಳಿಸ್ತಾರೆ. ಆಮೇಲೆ ಮತ್ತೆ 14ನೇ ಇಸ್ವಿಯಲ್ಲಿ ಇನ್ನೊಂದು ಕ್ಲಾಕ್ ಟವರನ್ನು ಇಲ್ಲಿಡ್ತಾರೆ. ಇವಾಗ ಫೈನಲಿ ಬಳ್ಳಾರಿಯ ಒಂದು ಪೂರ್ವ ವೈಭವದ ಒಂದು ಸಂಕೇತವಾಗಿ ಇಲ್ಲಿ ಈ ಪ್ರದೇಶ ಎಲ್ಲ ಮತ್ತೆ ಸೊ ದಿಸ್ ಲಾಟ್ ಆಫ್ ಬ್ಯೂಟಿಫಿಕೇಷನ್ ದಟ್ ಹ್ಯಾಸ್ ಹ್ಯಾಪೆಂಡ್ ಹಿಯರ್. ಆಮೇಲೆ ಕ್ಲಾಕ್ ಟವರ್ ಕೂಡ ತುಂಬ ಸುಂದರವಾಗಿ ಬಂದಿದೆ. ಸೊ ಇದು ಬಳ್ಳಾರಿಯ ಜನರ ಒಂದು ದೇಶಭಕ್ತಿಯನ್ನು ಮತ್ತೆ ಪ್ರತಿಬಿಂಬಿಸುವಂಥ ರೂಪದಲ್ಲಿ ಇದು ಇವತ್ತು ನಿರ್ಮಾಣಗೊಂಡಿದೆ. ಸೊ ತುಂಬ ಸಂತಸದ ವಿಷಯ ಇದು. ಸೊ ಅದೇ ರೀತಿಯಲ್ಲಿ ಪೂರ್ತಿ ಈ ರೋಡಿನ ಹೆಸರೆಲ್ಲ ಕೋಲಾಚಲಂ ವೆಂಕಟರಾವ್ ರಸ್ತೆ ಅಂತ ಕರೀತಾರೆ ಇದನ್ನು. ಸೊ ಅದೆಲ್ಲ ಈ ಪೂರ್ತಿ ಈ ಪ್ರದೇಶ ಏನಿದೆ, ಆಗಿನ ಬಳ್ಳಾರಿಯಲ್ಲಿ ಅನೇಕ ಚಟುವಟಿಕೆಗಳು ನಡೆದಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂಗೆ. ಅದೆಲ್ಲದರ ಒಂದು ಸಂಕೇತ ಇದು. ಸೊ ಇದು ಒಂದು ಫ್ರೀಡಮ್ ಕಾರಿಡೋರ್ ರೀತಿಯಲ್ಲಿ ಇದು ನಿರ್ಮಾಣ ಆದರೆ ಇನ್ನೂ ಅದ್ಭುತವಾಗಿರುತ್ತೆ. ಸೊ ಅದೇ ರೀತಿಯಲ್ಲಿ ಆ ಒಂದು ಬಾನ್ಫೈರ್ ಮೂಮೆಂಟಿನ ಒಂದು ನೆನಪಲ್ಲಿ ಸೊ ಅದನ್ನು ಜನರಿಗೆ ಹೇಳುವಂಥ ಯಾವುದನ್ನ ಒಂದು ಪ್ಲೇಕ್ ಆಗಲಿ ಮತ್ತೊಂದಾಗಲಿ ಇಲ್ಲಿ ಇನ್ಸ್ಟಾಲ್ ಆದರೆ ಸೊ ತುಂಬ ಖುಷಿಯ ವಿಷಯ ಅದು. ಸೊ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕೋಲಾಚಲಂ ವೆಂಕಟರಾವ್ అంటే ಅವರು ಬಳ್ಳಾರಿಗೆ ಫಸ್ಟು ಮುನ್ಸಿಪಲ್ ಕೌನ್ಸಿಲನ್ನು 1882ನೇ ಇಸ್ವಿಯಲ್ಲಿ ಬಳ್ಳಾರಿ ಮುನ್ಸಿಪಲ್ ಕೌನ್ಸಿಲನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ. ಅದಾದಮೇಲೆ ಇವತ್ತು ನಾವು BDA ಗ್ರೌಂಡ್, ಫುಟ್ಬಾಲ್ ಗ್ರೌಂಡ್ ಅಂತ ಏನು ಕರಿತೀವಿ, 4.5 ಎಕರೆ ಜಾಗದಲ್ಲಿ 1896ನೇ ಇಸ್ವಿಯಲ್ಲಿ ಬಳ್ಳಾರಿ ಯೂನಿಯನ್ ಕ್ಲಬ್ ಅಂತ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿ ಅದ್ರ ಮೂಲಕ ಅಲ್ಲಿ ಸ್ಟೇಡಿಯಂ, ಅವ್ರದ್ದೇ ಜಾಗದಲ್ಲಿ ಅವ್ರು ಸ್ಟೇಡಿಯಮನ್ನು ಕಟ್ಟಿಸಿ ಬಳ್ಳಾರಿಗೆ ದಾನ ಮಾಡಿದಂಥ ವ್ಯಕ್ತಿ. ಮುನ್ಸಿಪಲ್ ಸ್ಕೂಲ್ 21 ಎಕರೆ ಕ್ಯಾಂಪಸ್ ಅದು, ಅದಕ್ಕೆ 10 ಎಕರೆ ಜಾಗವನ್ನು ಕೋಲಾಚಲಂ ವೆಂಕಟರಾವ್ ಅವ್ರ ಜಾಗದಲ್ಲಿ ದಾನ ಮಾಡ್ತಿದ್ದ 1921ನೇ ಇಸ್ವಿಯಲ್ಲಿ. ಸೊ ಇನ್ನು ಅದೇ ರೀತಿಯಲ್ಲಿ ನಮ್ಮ ಬಳ್ಳಾರಿಯ ದಕ್ಷಿಣ ಭಾಗದಲ್ಲಿ ಈ ಗಂಗಮ್ಮನ ನಳ್ಳ ಅಂತ ಒಂದು ಸೀವೇಜ್ ಲೈನನ್ನು ಸ್ಥಾಪನೆ ಮಾಡಿ ಬಳ್ಳಾರಿ ಒಂದು ಇಂಡಸ್ಟ್ರಿಯಲ್ ಸಿಟಿ ಆಗೋದಕ್ಕೆ ಅವರು ಬುನಾದಿ ಹಾಕಿದಂಥ ವ್ಯಕ್ತಿ ಕೋಲಾಚಲಂ ವೆಂಕಟರಾವ್ ಅವರು. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಇಲ್ಲೇ ನಮ್ಮ ಕೋಲಾಚಲಂ ಕಾಂಪೌಂಡಲ್ಲಿ ನಮ್ಮ ಮನೆ ಹತ್ರ ಒಂದು ಟೌನ್ ಹಾಲನ್ನು ನಿರ್ಮಾಣ ಮಾಡಿರ್ತಾರೆ 3 ಎಕರೆ ಜಾಗದಲ್ಲಿ. ಅದು ಇವತ್ತು ನಮಗೆ ಕಾಣಕ್ಕಿಲ್ಲ ಅದು. ಸೊ ಇನ್ನು ಸ್ವತಂತ್ರ ಹೋರಾಟದಲ್ಲಿ ಅವರಿಂದನೇ ಬಳ್ಳಾರಿಯಲ್ಲಿ ಒಂದು ಸ್ವತಂತ್ರ ಹೋರಾಟದ ಒಂದು ಕೂಗನ್ನು ಶುರುವಾಗಿದ್ದು. ಈ ರೀತಿಯಲ್ಲಿ ಅವರು ಬಳ್ಳಾರಿಗೆ ಇನ್ನು ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. 84ನೇ ಇಸ್ವಿಯಲ್ಲಿ ಮಡ್ರಾಸಲ್ಲಿ ಒಂದು ಥಿಯೋಸಫಿಕಲ್ ಸೊಸೈಟಿ ಆ್ಯನ್ಯುವಲ್ ಸೆಷನ್ ಭಾಗವಾಗಿ 17 ಜನ ಕಾಂಗ್ರೆಸ್ ಪಕ್ಷವನ್ನು, ಅದು ಕಾಂಗ್ರೆಸ್ ಪಕ್ಷ ನಂತರ ಕಾಂಗ್ರೆಸ್ ಮೂಮೆಂಟನ್ನು ಚಾಲನೆ ಮಾಡೋದಕ್ಕೆ ಒಂದು ನ್ಯಾಷನಲ್ ಆರ್ಗನೈಸೇಷನ್ನ ಸ್ಥಾಪನೆ ಮಾಡಬೇಕು ಅಂತ ಒಂದು ಐಡಿಯಾನ ಫಾರ್ಮ್ ಮಾಡ್ತಾರೆ. ವೆಂಕಟರಾವ್ ಅವರು ಕೂಡ ಥಿಯೋಸಫಿಕಲ್ ಸೊಸೈಟಿಯ ಮೆಂಬರ್ ಆಗಿರೋ ಕಾರಣ ಈ ಬಳ್ಳಾರಿಯ ಭಾಗದ ಕರ್ನಾಟಿಕ್ ರೀಜನ್, ಬಳ್ಳಾರಿ ಭಾಗ ಅಂತಂದರೆ ಅವಾಗ ಕರ್ನಾಟಿಕ್ ರೀಜನ್, ಸೊ ಎಂಟೈರ್ ಕರ್ನಾಟಕದಲ್ಲಿ ಮೈಸೂರು ಸ್ಟೇಟನ್ನು ಬಿಟ್ಟು ಬ್ರಿಟಿಷರ ಆಡಳಿತದ ಕೆಳದಲ್ಲಿದ್ದಂಥ ಪ್ರದೇಶಗಳನ್ನು ಕರ್ನಾಟಿಕ್ ರೀಜನ್ ಅಂತ ಕರೀತಾರೆ. ಕರ್ನಾಟಿಕ್ ರೀಜನ್ ಒಬ್ಬ ಪ್ರತಿನಿಧಿಯಾಗಿ ಕೋಲಾಚಲಂ ವೆಂಕಟರಾವ್ ಅವ್ರನ್ನ ಮೊದಲನೇ ಕಾಂಗ್ರೆಸ್ ಅಧಿವೇಶನಕ್ಕೆ ಅವರನ್ನು ಇನ್ವೈಟ್ ಮಾಡ್ತಾರೆ. ಆ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಕೋಲಾಚಲಂ ವೆಂಕಟರಾವ್ ಅವರು. ಈಗ ನಾವು ಕೋಲಾಚಲಂ ವೆಂಕಟರಾವ್ ರಸ್ತೆ ಅಂತ ಏನು ಕರಿತೀವಿ, ಅದು
ಅಫಿಷಿಯಲ್ ಪೇಪರ್ಸ್ ಮೇಲೆ ಆ ರಸ್ತೆ ಅಂತ ಇದೆ. ಬಟ್ ಹಿಂದಿನಿಂದಲೂ ಅದನ್ನು ಬ್ಯಾಂಗ್ಳೂರು ರೋಡ್ ಅಂತ ಕರೆಯೋ ಕಾರಣ ಭಾಳಷ್ಟು ಜನಕ್ಕೆ ಇದರ ಒಂದು ಅವೇರ್ನೆಸ್ ಇಲ್ಲ. ಸೊ ನನ್ನ ವಿನಂತಿ ಬಳ್ಳಾರಿ ಜನರ ಮರ್ಚೆಂಟ್ಸಲ್ಲಿ, ಬೆಂಗಳೂರು ರೋಡಲ್ಲಿ ಯಾರ್ಯಾರು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಿ ಮರ್ಚೆಂಟ್ಸಲ್ಲಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ನೀವೇನಾದರೂ ನಿಮ್ಮ ಬೋರ್ಡ್ಗಳನ್ನು ಚೇಂಜ್ ಮಾಡಿಸಿ ಕೆಳಗಡೆ ಕೋಲಾಚಲಂ ವೆಂಕಟರಾವ್ ರಸ್ತೆ ಅಂತ ನಿಮ್ಮ ಹೆಸರನ್ನು ಬದಲಾಯಿಸುವಂಥ ಯೋಚನೆ ಇದ್ದರೆ, ಸೊ ನಮ್ಮ ಕಡೆಯಿಂದ 100% ಅದಕ್ಕೆ ನಾವು ಫಂಡಿಂಗನ್ನು ಕೊಟ್ಟು ನಿಮ್ಮ ಬೋರ್ಡನ್ನು ನಾವು ಚೇಂಜ್ ಮಾಡಿಸೋದಕ್ಕೆ ನಾವು ನಿಮಗೆ ಅನುಕೂಲ ಮಾಡಿ ಕೊಡ್ತೀವಿ. ಸೊ ಆಗ ದಟ್ ಈಸ್ ಹೌ ಲೈಕ್ ಪೀಪಲ್ ವಿಲ್ ಕಮ್ ಟು ನೋ ದಟ್ ಆ ರೋಡ್ ಹೆಸರೇನು, ಅದು ಬಾಯಿನ ಒಂದು ಅಳವಡಿಕೆಯಲ್ಲಿ ಅದು ಬರೋದಕ್ಕೆ ಅದು ಅನುಕೂಲ ಆಗುತ್ತೆ. ಸರ್, ನನ್ನ ಹೆಸರು ಉಂಡೇಕರ್ ಪ್ರದೀಪ್ ಅಂತ. ಇವತ್ತು 140th ಇಂಡಿಯನ್ ಕಾಂಗ್ರೆಸ್ ಫೌಂಡೇಶನ್ ಡೇ ಆಗಿದೆ ರೀಸೆಂಟಾಗಿ. ಅವತ್ತು ಮಾಡಬೇಕಾಗಿರೋ ಈ ಕಾರ್ಯಕ್ರಮನ ಇವತ್ತು ಮಾಡ್ತಿದ್ದೀನಿ. ಯಾಕೆ ಮಾಡ್ತಿದ್ದೀನಿ ಅಂದರೆ, ನಮ್ಮ ಬಳ್ಳಾರಿಗೆ ಒನ್ ಆಫ್ ದ ಫೌಂಡರ್, ಕಾಂಗ್ರೆಸ್ ಫೌಂಡರ್ಸಲ್ಲಿ ಬಳ್ಳಾರಿಯಲ್ಲಿ ಹುಟ್ಟು ಬೆಳೆದಿರೋ ಅಂಥ ವೆಂಕಟರಾವ್ ಕೋಲಾಚಲಂ ಅವರು ನಮ್ಮ ಬಳ್ಳಾರಿಯಲ್ಲೇ ಇದ್ದಾರೆ. ಅವ್ರದ್ದು ನಾವು ಎಲ್ಲರೂ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಅವ್ರ ಜೊತೆ ನಮ್ಮ ಫ್ಯಾಮಿಲಿ ಸಂಬಂಧ ಕೂಡ 4 ಜನರೇಷನಿಂದ ಇದೆ. ಅಂದರೆ ಅವರ ಮುನಿಮಮ್ಮಗ ಆದ ವೆಂಕಟನಾಗ್ ಕೋಲಾಚಲಂ ಅವ್ರನ್ನ ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ. ಯಾಕೆ ಇವತ್ತು ಮಾಡ್ತೀನಿ ಅಂತ ಒಂದು ರೀಸನ್ನು. ಇನ್ನೊಂದೇನೆಂದರೆ, ಇವರು ಬಳ್ಳಾರಿಯಲ್ಲಿ ಇದೇ ಸ್ಥಳದಲ್ಲೇ ನಮ್ಮ ಕಾಂಗ್ರೆಸ್ ಫೌಂಡರ್ ಈ ಕರ್ನಾಟಕದಲ್ಲಿ ಇದೇ ಸ್ಥಳದಲ್ಲೇ ಅವರು ಕರ್ನಾಟಕ ಪ್ರದೇಶದಲ್ಲಿ ಇದು ಮಾಡಿದಿರೋದು ಅಂಥ ಸ್ಥಳ ಇದು. ಮತ್ತು ಏನೇ ಮೀಟಿಂಗ್ಗಳು ನಡೆದರು, ಏನೇ ಕಮಿಟಿ ಮೀಟಿಂಗ್ ಆಗಲಿ, ಏನೇ ಒಂದು ಅಭಿಪ್ರಾಯ ತಗೊಳ್ಳೋದಿದ್ರಿ, ಏನೇ ಇರಲಿ ಅದು ಇಲ್ಲೇ ತಗೊತಿದ್ರು ಅಂಥ ಸ್ಥಳ ಇದು. ಇವತ್ತು ಇಷ್ಟು ಸುಂದರೀಕರಣವಾಗಿದೆ ಈ ಸರ್ಕಲ್ಲು. ಈ ಮಾಡಿರೋದೆಲ್ಲ ಸುಂದರೀಕರಣ ಆಗಿದೆ ಅಂತೇಳಿ ಇವತ್ತು ನಾವು ಮಾಡೋಕ್ಕೆ ನಮಗೂ ಅನುಕೂಲವಾಗ್ತಿದೆ. ಕೋಲಾಚಲಂ ರಾವ್ ಅವ್ರ ಮಗ ಆದಂಥ ರಾಮಚಂದ್ರ ರಾವ್ ಅವರು ಇಲ್ಲಿ ಲಂಡನ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದು ಇವತ್ತು ಅವರು ಕೂಡ ಕಾಸ್ಟ್ಲಿಯೆಸ್ಟ್ ಲಂಡನ್ ಸೂಟ್ಸ್ ಬಂದು ಇಲ್ಲಿ ಬರಿ ಮಾಡಿದರು. ಆವಾಗ ಒಂದು ಬಾನ್ ಫೈರ್ ಮೂಮೆಂಟ್ ಅಂತ ಒಂದು ಆ್ಯಕ್ಟ್ ಮಾಡಿದರು. ಅದು ಬಳ್ಳಾರಿ ಪೀಪಲ್ ಯಾರ್ಯಾರು ಡಾಕ್ಟರ್ಸು, ಲಾಯರ್ಸು ಮತ್ತು ನಾರ್ಮಲ್ ಸಾರ್ವಜನಿಕರು ಯಾರ್ಯಾರು ಇರ್ತಾರೆ ಎಲ್ಲರೂ ಸೇರಿ ಈ ಮೂಮೆಂಟನ್ನು ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋದರು. ಅಂದರೆ ಅವರು ಬ್ರಿಟಿಷ್ ಮೇಡ್ ಪ್ರಾಡಕ್ಟ್ಸ್ನೆಲ್ಲ ತಗೊಂಡು ಬಂದು ಇಲ್ಲೆಲ್ಲ ಹಾಕಿ ಅದನ್ನ ಒಂದು ಆ್ಯಕ್ಟ್ ಅಂತ ಮಾಡಿ, ಅವಾಗ ಒಂದು ಹೆಡ್ಲೈನ್ಸಲ್ಲಿ ನಮ್ಮ ವೆಂಕಟ್ ಕೋಲಾಚಲಂ ರಾವ್ ಅವ್ರು ಹೇಳ್ತಾರೆ, ಅವ್ರು ಬೆಡ್ ಮೇಲೆ ಇರ್ತಾರೆ, ಅವಾಗ ಹೇಳ್ತಾರೆ ದ ಲಂಡನ್ ಟೈಮ್ ಹ್ಯಾಸ್ ಫಾಲೆನ್ ಅಂತ. ಅವ್ರು ಹೇಳಿದಾಗ ಎಲ್ಲರಿಗೆ ಒಂದು ಹೆಡ್ಲೈನ್ ಆಗಿ ಇರುತ್ತೆ. ಅದಕ್ಕೆ ಇವತ್ತು ಇವ್ರನ್ನ ಈ ಕಾರ್ಯಕ್ರಮದಲ್ಲಿ ಇದೇ ಸ್ಥಳದಲ್ಲಿ ಮಾಡೋ ಮುಖ್ಯ ಕಾರಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.